ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕುಲ್ಫಿನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಆರಾಮಾಗಿ ನೀವು ಇದನ್ನು ಮಾಡಿಕೊಡ್ಬೋದು, ತುಂಬಾ ಇಷ್ಟಪಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನೊಂದು ಪಾತ್ರೆಗೆ 1.5 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಡಿ. ಒಂದ್ಸರಿ ಅದು ಬಾಯ್ಲ್ ಆದಮೇಲೆ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಸಕ್ಕರೆ ರುಚಿಗೆ ಎಷ್ಟು ಬೇಕು ಹಾಕ್ಕೋಬೋದು. ಹಾಗೆ 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಬೇಕು. ಆವಾಗ ಹಾಲು ಇದು ತಿಕ್ಕಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಪೌಡರ್ನ ಇದ್ರ ಜೊತೆಗೆ. ಆಮೇಲೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನೀವು ಇದ್ರ ಜೊತೆಗೆ ಹಾಕ್ಕೋಬೇಕು. ಹಾಕಿ ಈಗ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಥಿಕ್ನೆಸ್ ಬರೋಕ್ಕೆ ಶುರುವಾಗುತ್ತೆ. ಈಗ ನೀವು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರು ಹಾಗೂ ಒಂದು ಚೂರು ಕಲರ್ ಪೌಡರ್ನ ಹಾಕ್ಕೋಬೇಕು. ಹಾಗೆ ನೀವು ಸ್ವಲ್ಪ ಇದನ್ನು ಡ್ರೈ ಫ್ರೂಟ್ಸ್ಗಳನ್ನ ನಿಮಗೆ ಯಾವುದಾದ್ರು ಪಿಸ್ತಾ, ಬಾದಾಮ್ ಮತ್ತು ಕ್ಯಾಶ್ಯೂನ ಹಾಕಿದ್ದೀನಿ ನಾನು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದು ಥಿಕ್ನೆಸ್ ನಿಮಗೆ ಗೊತ್ತಾಗುತ್ತೆ. ಕಾರ್ನ್ ಸ್ಟಾರ್ಚ್ ಹಾಕಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಶುರುವಾಗುತ್ತೆ, ಅಷ್ಟು ಬರಬೇಕದು. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದು ಓನ್ಲಿ ಫಾರ್ ಕಲರ್, ನೀವು ಬೇಕಾದರೆ ಹಾಕೋಬೋದು, ಇದು ಆಪ್ಷನಲ್ಲು. ಈಗ ನಾನು ಇದನ್ನು ಮೌಲ್ಡ್ಗೆ ಹಾಕ್ತಾ ಇದ್ದೀನಿ. ಕುಲ್ಫಿ ಮೌಲ್ಡ್ ತೊಗೊಂಡು, ಇಲ್ಲ ಅಂದರೆ ನಾವು ಚಿಕ್ಕವರಿರುವಾಗ ಇದನ್ನು ಲೋಟಕ್ಕೆ ಹಾಕೋತಾ ಇದ್ವಿ, ಆ ಥರ ಕೂಡ ನೀವು ಮಾಡ್ಕೋಬೋದು. ಇದನ್ನು ನಾವು ಒಂದು 12 hours ಫ್ರಿಜ್ಜಲ್ಲಿ ಫ್ರೀಸ್ ಮಾಡಬೇಕು. ನಾನು ಎಕ್ಸ್ಟ್ರಾ ಉಳಿದಿರೋದನ್ನ ಒಂದು ಕಪ್ಗೆ ಹಾಕಿ ಅದನ್ನು ಬೇಕಾದ್ರೆ ಕಟ್ ಮಾಡ್ಕೊಂಡು ತಿನ್ಬೋದು ಅಂತ ಇಡ್ತಾ ಇದ್ದೀನಿ. ನೋಡಿ, ಇವಾಗ 12 hours ಆಗಿದೆ, ಫ್ರೀಸ್ ಆಗಿದೆ. ನೋಡಿ, ಹೋಮ್ ಮೇಡ್ ಕುಲ್ಫಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಗೆ ಕುಲ್ಫಿ ತೊಗೊಂಡು ತಿಂತಿರೋ ಹೊರಗಡೆ ಅದೇ ಟೇಸ್ಟು ಪ್ಲಸ್ ಅದೇ ಥರನೇ ಇರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ, ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತುಂಬಾ ಈಸಿ ಪ್ರೋಸೆಸ್ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹೇಗೆ ಅಂಗಡಿಲಿ ತೊಗೊಂಡು ಕುಲ್ಫಿನ ತಿಂತೀರಾ ಅದೇ ಥರನೇ ಇರುತ್ತೆ. ಮತ್ತು ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಂತಲೇ ಮಾಡ್ಬೋದು. ಫ್ರೆಂಡ್ಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ ಆದಂತಹ ಮತ್ತೆ ರೆಸಿಪಿಗಳಿಂದ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.